ರೈತರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ ಕೊಪ್ಪಳದಲ್ಲೂ ಕೂಡ ಇದೇ ಕಂಟಿನ್ಯೂ ಆಗ್ತಾ ಇದೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರೆದಿದೆ ರೈತರ ಪರದಾಟ. ಸಹಕಾರಿ ಸಂಘದಲ್ಲಿ ಯೂರಿಯಾ ಗೊಬ್ಬರ ನೋ ಸ್ಟಾಕ್ ಬೋರ್ಡ್ ಇದೆ. ಯೂರಿಯಾ ಗೊಬ್ಬರಕ್ಕಾಗಿ ಖಾಸಗಿ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಎಪಿಎಂಸಿಯಲ್ಲಿ ಅಂಗಡಿಗಳ ಮುಂದೆ ಯೂರಿಯಾಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ. ರಾತ್ರಿಯೇ ಗೊಬ್ಬರ ವಿತರಿಸಿದಾರಂತೆ ಖಾಸಗಿ ಅಂಗಡಿಯ ಮಾಲೀಕರು. ರಾತ್ರಿ ಗೊಬ್ಬರ ವಿತರಣೆ ಮಾಡಿದ್ದಕ್ಕೆ ಮಾಲೀಕರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ತಮಗೆ ಬೇಕಾದವರಿಗೆ ಬಂದಿರುವಂತಹ ಗೊಬ್ಬರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ಮಾರಾಟ ಮಾಡ್ತಾ ಇದ್ದಾರೆ, ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಅವರಿಗೆ ಶುರುವಾಗಿದೆ. ಅಲ್ಲಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಗಡಿ ಮಾಲೀಕರ ಮುಂದೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ, ಕೊಪ್ಪಳದ ದೃಶ್ಯ ಇದು. ಬೆಳ್ಳಂಬೆಳಗ್ಗೆನೆ 4 ಗಂಟೆಗೆ ಬಂದು ನಿಲ್ಬೇಕಾದಂತಹ ಪರಿಸ್ಥಿತಿ. ಸೊ ಆದ್ರೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೂರಿಯಾ, DAP ಈ ರೀತಿಯಾಗಿರುವಂತಹ ರಸಗೊಬ್ಬರಗಳು ಮುಖ್ಯವಾಗಿ ನಮಗೆ ಬರೋದೇ ಗಲ್ಫ್ ರಾಷ್ಟ್ರಗಳಿಂದ. ಸೊ ಆದ್ರೆ ಯುದ್ಧದ ಕಾರಣದಿಂದಾಗಿ ಆಮದು ಆಗ್ತಾ ಇಲ್ಲ. ಇದರ ಪರಿಣಾಮವನ್ನ ಈ ರೈತರು ಈಗ ಅನುಭವಿಸುವಂತಹ ಪರಿಸ್ಥಿತಿ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ಈ ರಸಗೊಬ್ಬರದ ಕೊರತೆ ತೀವ್ರವಾಗಿ ರೈತರಿಗೆ ಕಾಡ್ತಾ ಇದೆ. ಒಬ್ಬ ಸೀತಾ ತಿನ್ಬೇಕು, ನಾವು 200-300 ಚೀಲ ತಂದಿರ್ತಾರೆ. ತಂದ ಪ್ರಕಾರ ಹೆಂಗೆ ಮಾಡ್ತಾರೆ, ಅವ್ರಿಗೆ ಬೇಕಾದ್ರೆ ಗಿರಾಕಿ ಇರ್ತಾವೆ, ಅಂಗಡಿಗೆ ದಲಾಲ ಅಂಗಡಿ ಕಳಿಸಿದ್ರೆ ಅವ್ರು ತಮ್ಮ ಬೇಕಾದ್ರೆ ಕೊಟ್ಟು ಕಳಿಸಿಬಿಡ್ತಾರೆ. ಓದ್ಮತನ ಕುಂದ್ರ ಕಾತ್ಲ ನಾವು ಓದ್ಮಂತ ಬೆಳತನ ಕುಂದ್ರ ಅಂದ್ರೆ ಇಲ್ಲೇ ಕುಂದಿರ್ತೀವಿ, ನಮಗೆ ಸಿಗಲ್ಲ. ನಾವು ಮೊನ್ನೆ ಬಂದಿದ್ದೀರಿ ಅಲ್ಲೇ ಮುಂಜಾನೆ ಇವತ್ತು 7:30-8ಕ್ಕೆ ಬಂದಿವ್ರಿ. ಅಲ್ಲೇ ಆಚೆ ಕಡೆ ಅಂಗಡಿಯಾಗಿ ಇಟ್ಟಿವ್ರಿ ನಾವು. ಅದು ರಿತೇಶ್ ಅಂಗಡಿಗೆ ಹೋಯ್ತು, ನಿನ್ನ ಸಿಗಲಿಲ್ಲ. ಈಗ ಆಚೆ ಅದು ಅಂಗಡಿ ಗೊತ್ತಿಲ್ಲ, ನಾಗರಾಜನ ಅಂಗಡಿಯಾಗಿ TAPMS ಅಂದ್ರೆ ಸರ್ ಗೌರ್ಮೆಂಟ್ ಬಿಡ್ರಿ ಗೊತ್ತೈತೆ. ಅದನ್ನ ಗೌರ್ಮೆಂಟ್ನಾಗ ಕಾನೂನು ಪ್ರಕಾರ 3-4 ಕತ್ತಿಟ್ಟು ಕೊಡ್ಬೇಕ್ರಿ. ಗೌರ್ಮೆಂಟ್ನಾಗ ಕೊಟ್ರೆ ಎಲ್ಲರಿಗೂ ಒಂದೊಂದು ಚೀಲ ಅಲ್ಲ, ಸಿಕ್ಕರೆ ಸಿಗಲಿ ಬಿಟ್ರು ಬಿಡ್ಲಿ. ಕಾನೂನು ಲೈನಕ್ಕೆ ಹೋದ್ರೆ ಸಿಕ್ಕರೆ ಹಣೆ ಬರ, ಸಿಗ್ಲಿಕ್ಕೆ ಹೋಗ್ಲಿ. ಇವರು ಖಾಸಗೀಕರಣ ಕೊಟ್ಬಿಟ್ರೆ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ತಮ್ಮ ಬ್ರ್ಯಾಂಡೆಡ್ ಬೀಜ ಯಾರು ರೈತರು ಒಯ್ತಾರ 1000-2000 ಅಂಥವ್ರಿಗೆ ಏನು ಮಾಡ್ತಾರೆ, ಹುಡುಕಿ ಯೂರಿಯಾ ಕೊಡ್ತಾರೆ. ರಾತ್ರಿನ ಆಧಾರ್ ಕಾರ್ಡ್ ಹಾಕ್ಯಂದ್ರೆ ಲಿಂಕ್ ಮಾಡಿ ಕೊಟ್ಬಿಡ್ತಾರೆ. ನಮ್ಮಂತ ಬಂದವ್ರಿಗೆ ಏನಂತಾರೆ, ಅವರು ಖಾಲಿಯಾಗಿ ಐತಿಲ್ಲಪ್ಪ, ನಾವು ಯಾಕಂದ್ರೆ ಬರೀ ಗೊಬ್ಬರಕ್ಕೆ ಬರ್ತೀವಲ್ಲ, ಅವ್ರದ್ದು ಏನು ಮಾಡ್ಬೇಕು, ಬೀಜ ಹೋಗ್ಬೇಕು, ಬ್ರ್ಯಾಂಡೆಡ್ ಕಂಪ್ನಿ ಬೀಜ ಹೋಗ್ಬೇಕು. ನಾವು ಅಷ್ಟು ದುಬಾರಿ ಬೀಜ ತಗಂಗಿಲ್ಲಲ್ಲ, ಅವ್ರಿಗೆ ಅದ ಕನೆಕ್ಟರ್ ಈಗ ಇರೋದ. ಬಹಳಷ್ಟು ಜನ ರೈತರು ಹೊರಗೆ ತೊಗೊಂತಾರಲ್ರಿ, ಈಗ ಗೌರ್ಮೆಂಟ್ನಾಗ ತೊಗೊಂತಾರ, ಅಲ್ಲೇ ಗೊಬ್ಬರ ಇಲ್ಲಲ್ಲ, ಇಲ್ಲೇ ಗೊಬ್ಬರ ಸಿಗುತ್ತೆ, ಅಲ್ಲೇ ಬಂದಾಗೈತಿ. ಮತ್ತೆ ಅದನ್ನ AD ಆಫೀಸರ್ ಹೇಳ್ಬೇಕು, ಇವ್ರಿಗೆ ಯಾಕೆ ಕೊಟ್ರು, ಅಲ್ಲೇ ಕುಂತ್ರಿ ಸಮಸ್ಯೆ ಇದ್ದಿದ್ದಲ್ಲ ರೈತರಿಗೆ. AD ಆಫೀಸರ್ ಅವ್ರು ಮಾಡ್ಬೇಕ್ರಿ ಅದನ್ನ ಕರ್ತವ್ಯನ. ಇಲ್ರಿ ಸರ್, ಈಗಾದ್ರೂ ಮುಂಜಾನೆ ಏನಂದ್ರೆ ಅರುಣ ಅಂಗಡಿಯರ 50 ಮಂದಿಗೆ ಇಷ್ಟ ನಾವು ಕೊಡೋದು. 50 ಇಸ್ಕೊಂಡಿದ್ದ 50 ಮ್ಯಾಗ ಒಂದಿಲ್ರಿ ನಿಮ್ಗೆ ಬಾರ್ ಕೊಟ್ಬಿಡ್ತಂತ ಅಂದ್ರೆ 500 ಮಂದಿ ಅದಾರ, ಅವ್ರು ಇಟ್ಟಾರ. ಮತ್ತೆ ನಮ್ಗೆ ಎಲ್ಲಿ ಸಿಗ್ತೈತಿ ಅಲ್ಲಿ ಮಟ್ಟ ಕುಂದ್ರೋದು, ಮನೆಗೆ ಇಟ್ಟು ಎಲ್ಲ ಬಾವಿ ಬದುಕು ಬಿಟ್ಟು ಬಂದಿರ್ತೀವಿ, ದನಕರ ಮತ್ತೆ ಅಡ್ಡಾಡೋದು, ಇಲ್ಲಿ ಎಲ್ಲರಿ ಟೀ ಕುಡಿಯೋದು, ಇದ್ದು ಸಾಲ ಮಾಡ್ಕೊಂಡು ಮತ್ತೆ ಸಿಗ್ಲ ಅಂದ್ರೆ ಊರಕ್ಕೆ ಹೋಗೋದು. ಇಷ್ಟ ನಮ್ಮ ಮನೆ ಬರಾಗಿದ್ರೆ ರೈತರ ಸಿಗ್ಬೇಕ್ರಿ. ಒಂದು ಚೀಲನ ಸಿಕ್ಕ ಖುಷಿ ಇರ್ತೈತಿ. ಈಗ ಮುಂಜಾನೆ ಅದು ಬಾವಿ ಬದುಕು ಬಿಟ್ಟು ಬಂದಿವೆ, ಹೆಣ್ರ ಮಕ್ಳು ನೀರು ಕಟ್ಟವೆಲ್ಲ ಸರಿಗೆ ಏನು ಅರ್ಧಂಬರ್ಧ ಮಳೆಗಾಲ ಆಗೈತಿ, ಸರಿಗಿಲ್ಲ. ಏನಂತಾರಲ್ಲ ಅದು ಕುದಿಯೋ ನೀರಿಗೆ ಹಂಗಾಗೈತಿ. ಇಲ್ಲಿ ಬಂದು ನಾವು ಅವತ್ತು ಮಾತನ ಇಲ್ಲಿ ಇರ್ಬೇಕು. ಏನು ಮಾಡ್ಬೇಕು ಕೇಳ್ರಿ ರೈತರು, ಬೇಕ್ರಿ ಗೊಬ್ಬರ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ದಿನಕ್ಕೆ ಬಿಗಡಿಸ್ತಾ ಇದೆ. ಇತ್ತೀಚೆಗಷ್ಟೇ ಏನು ಕೊಪ್ಪಳದ TAPMSನಲ್ಲಿ ರೈತರು ಗೊಬ್ಬರ ಸಿಗದ ಕಾರಣಕ್ಕೆ ಗಲಾಟೆಯನ್ನು ಕೂಡ ಮಾಡಿದ್ರು. ಇದೀಗ TAPMSನಲ್ಲಿ ಗೊಬ್ಬರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ರೈತರು APMCಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಂಗಡಿಗಳಿಗೆ ಬರ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಅನೇಕ ಅಂಗಡಿಯವರಿಗೆ ಅವರು ನೋಡ್ಬೋದು, ಅನ್ನೋ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತಂದ್ರೆ ಈ ಒಂದು ಅಂಗಡಿಯ ಮುಂದೆ ರೈತರು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ರೈತರ ಒಂದು ದಾಖಲೆಗಳನ್ನು ಇಟ್ಟಿದ್ದಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ರೈತರ ಪಹಣಿ ಆಗಿರ್ಬೋದು, ಈಗ ಅನೇಕ ದಾಖಲೆಗಳನ್ನು ಇಲ್ಲಿ ರೈತರು ಸರಸಾಲಲ್ಲಿ ಇಟ್ಟಿದ್ದಾರೆ. ಆದರೆ ಈ ಒಂದು ಏನು ಗಂಗಾ ಟ್ರೇಡರ್ಸ್ ಅನ್ನೋ ಅಂಗಡಿ ಇದೆ, ಈ ಅಂಗಡಿ ಇಲ್ಲಿವರೆಗೂ ಕೂಡ ಬಾಗಿಲನ್ನು ತೆಗೆದಿಲ್ಲ. ರೈತರು ಕೇಳಿದರೆ ನಿನ್ನೆ ರಾತ್ರಿನೇ ನಾವು ರೈತರಿಗೆ ಗೊಬ್ಬರ ವಿತರಣೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ರಾತ್ರಿ ಹೊತ್ತಿನಲ್ಲಿ ಗೊಬ್ಬರ ವಿತರಣೆ ಮಾಡುವಂಥದ್ದು ಏನಿತ್ತು ಅನ್ನೋದು ರೈತರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಏನು ನೋಡ್ಬೋದು ದೃಶ್ಯದಲ್ಲಿ ನಾವೀಗ ಅರುಣ್ ಟ್ರೇಡರ್ಸ್ ಅನ್ನು ಮುಂದೆ ರೈತರು ಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ದಾರೆ. ರೈತರ ಪ್ರಮುಖ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ಕಾರಿ ಸ್ವಾಮ್ಯದ ಏನು TAPMS ಇದೆ, ಆ ಒಂದು TAPMSನಲ್ಲಿ ಟೋಕನ್ ಅನ್ನು ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಸಹಜವಾಗಿ ರೈತರವರು ಖಾಸಗಿಯಾಗಿ ಇರ್ತಕ್ಕಂಥ ಅಂಗಡಿಗಳಿಗೆ ಯೂರಿಯಾ ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಕಳಿಸಿದ್ದಾರೆ. ಆದರೆ ರೈತರಿಗೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನಂತಂದ್ರೆ, TAPMSನಲ್ಲಿ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಏನು ಖಾಸಗಿಯ ಒಂದು ಅಂಗಡಿಗಳಲ್ಲಿ ಯಾವ ಕಾರಣಕ್ಕಾಗಿ ಗೊಬ್ಬರ ಸಿಗ್ತದನ್ನು ಕೂಡ ರೈತರು ಪ್ರಶ್ನೆ ಮಾಡ್ತಾರೆ. ಇಲ್ಲ ನೂರಾರು ರೈತರು ಕೂಡ ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ನಮ್ಗೆ ಗೊಬ್ಬರ ಸಿಗ್ತದೆ ಅಂತೇಳಿ. ಮತ್ತೊಂದು ನೋಡ್ಬೋದು, ಅವರಿಗೆ ಟೋಕನ್ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನೇರವಾಗಿಯೇ ರೈತರಿಗೆ ಗೊಬ್ಬರ ಕೊಡ್ಬೋದು, ಆದರೆ TAPMS ಕೊಡ್ಬೋದು. ಒಳಗಡೆ ಕೂಡ ಈಗಾಗಲೇ ಇಲ್ಲಿ ಕೃಷಿ ಅಧಿಕಾರಿಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರಿ ಸ್ವಾಮ್ಯದ TAPMSನಲ್ಲಿ ಗೊಬ್ಬರ ಸ್ಟಾಕ್ ಇಲ್ಲ ಅಂತೇಳಿ
ಟೋಕನ್ಗಳನ್ನು ಕೊಡಲಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಸಹಜವಾಗಿ ನೋಡ್ಬೋದು ದೃಶ್ಯದಲ್ಲಿ ನಾವೀಗ ಪೊಲೀಸರು ಕೂಡ ಇಲ್ಲೇ ಬಂದಿರತಕ್ಕಂಥದ್ದು. ಅನೇಕ ನೂರಾರು ರೈತರು ಕೂಡ ಇಲ್ಲೇ ಗೊಬ್ಬರವನ್ನು ಕೊಳ್ಳಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಗೊಬ್ಬರ ಸಿಗೋಂಥ ಕೆಲಸ ಆಗಿಲ್ಲ. ನಾವೀಗ ರೈತರ ಮಾಸಂತ ಕೆಲಸವನ್ನು ಮಾಡೋಣ. ಹೇಳಿ, ನೀವೀಗ ಯಾವ ಊರಿಂದ ಬಂದಿದ್ದೀರಿ? ನಿಮ್ಮ ಗೊಬ್ಬರ ಸಿಗ್ತಾ ಇದೆನಾ ಏನು ಅಂತ? ನಮ್ಮ ತಾಳ ಕನಕಾಪುರ ನಿನ್ನೆಲಿದ್ದ ಬಂದಿವ್ರಿ, ಸಿಕ್ಕಿಲ್ರಿ. ನಿನ್ನೆಲಿದ್ದ ಇಲ್ಲೇ ಕುಂತ್ಕೊಂಡ್ರಿ, 6 ಗಂಟೆಗೆ ಬಂದಾರೆ, ಗೊಬ್ಬರ ಸಿಕ್ಕಲ್ರಿ. ನಮ್ಗೆ ಏನಂತ ಹೇಳ್ತಾರೆ ನಿಮ್ಗೆ? ಸಿಕ್ಕರ್ ಕೊಡ್ತೀವಿ ಇಲ್ಕ್ರಿಲ್ಲ ಅಂತಾರ್ರಿ ಅವರು. ಒಂದೊಂದ ಚೀಲ ಕೊಡ್ತೀವಿ. ಈಗ ಅನೇಕ ಜನರು ಹೇಳ್ತಾ ಇದ್ದಾರೆ ರಾತ್ರಿ ಗೊಬ್ಬರ ನಾವು ಕೊಟ್ಟಿವಿ ಅಂತೇಳಿ. ಉದಾಹರಣೆಗೆ ಗಂಗಾ ಟ್ರೇಡರ್ಸ್ನವ್ರು ರಾತ್ರಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗ ನಿಮ್ಗೆ ಗೊಬ್ಬರ ಸಿಗ್ತದ ಅಂತ ಅನ್ಸುತ್ತಾ ಅಥವಾ ಇಲ್ಲ ಅಂತ? ನಾವು ಗಂಗಾ ಟ್ರೇಡರ್ ನಿನ್ನೆ 6:30 ಸುಮಾರು ಬಂದಿದ್ದೀವಿ ರೀ. ಇಲ್ಲ ನಾವು ನಾಳೆ ಬೆಳಗ್ಗೆ ಕೊಡ್ತೀವಿ, ಡಿಸ್ಪ್ಯಾಚ್ ಕೊಡ್ತೀವಿ ಅಂತ ಹೇಳಿದ್ರು. ಬೆಳಗ್ಗೆ ಬರ್ರಿ ನೀವು ಅಂದ್ರೆ. ಈಗ ಬರೋದ್ರಾಗ ಇವ್ರು ಏನಂತಾರೆ 50 ಮಂದಿಗೆ ಇಷ್ಟ ಕೊಡ್ತೀವಿ ಅಂತಾರೆ. ನಾವು ಈ ಕಡೆ ಬಂದು ಸಿಗ್ತಾವೋ ಇಲ್ಲ, ಅಂಗಡಿನೂ ತೆಗಿವಲ್ರಿ ಅವರು ಇಲ್ಲಿವರೆಗೆ. ಈಗ ನಿಮ್ಗೆ ಏನು ರೈತರಿಗೆ ಏನು ಸಮಸ್ಯೆ ಆಗಿದೆ? ನಿಮ್ಗೆ ಗೊಬ್ಬರ ಸಿಗುತ್ತಾ ಅಥವಾ ಇಲ್ಲ? ಇಲ್ಲ ಅನ್ಸುತ್ತೆ ಸರ್. ಅವರು ನಾಳೆ ಇನ್ನು ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸುವರ್ಣ ನ್ಯೂಸ್ ವರದಿಯ ಬಳಿಕ ಕೊಪ್ಪಳ ಜಿಲ್ಲೆಗೆ ರಸಗೊಬ್ಬರ ಬಂದಿದೆ. ವಾರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಗೊಬ್ಬರದ ಸಮಸ್ಯೆಯ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಮಾಡಿತ್ತು. ಸುವರ್ಣ ನ್ಯೂಸ್ನ ವರದಿಯ ನಂತರ ಕೊಪ್ಪಳ ಜಿಲ್ಲೆಗೆ ಈಗ ರಸಗೊಬ್ಬರ ಬಂದಿದೆ. 1400 ಟನ್ ಯೂರಿಯಾ ಹಾಗೂ 1000 ಟನ್ ಕಾಂಪ್ಲೆಕ್ಸ್ ಗೊಬ್ಬರ ಮಂಗಳೂರಿನಿಂದ ರೈಲಿನ ಮೂಲಕ ಕೊಪ್ಪಳಕ್ಕೆ ಬಂದಿದೆ. ಈ ಮೂಲಕ ರೈತರಿಗೆ ಒಂದು ನಿರಾಳತೆ. ಈಗ ಕೊಪ್ಪಳ ಜಿಲ್ಲೆಯ ರೈತರು ಕಳೆದ 1 ವಾರದಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ರಸಗೊಬ್ಬರದ ಸಮಸ್ಯೆಯ ಬಗ್ಗೆ ವರದಿಯನ್ನು ಮಾಡಿತ್ತು. ಈಗ ಕಡೆಗೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಮಂಗಳೂರಿನಿಂದ ರೈಲಿನ ಮೂಲಕ ಕೊಪ್ಪಳಕ್ಕೆ ರಸಗೊಬ್ಬರ ಬಂದಿದೆ. 1400 ಟನ್ ಯೂರಿಯಾ ಹಾಗೂ 1000 ಟನ್ ಕಾಂಪ್ಲೆಕ್ಸ್ ಗೊಬ್ಬರ ಕೊಪ್ಪಳ ಜಿಲ್ಲೆಗೆ ಬಂದಿದೆ. ಈಗ ನಮಗೆ ಮೊನ್ನೆ RCF ಮತ್ತು IPLದು ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ಬಂದಿತ್ತು. ನಿನ್ನೆ ತನಕನೂ 600 ಟನ್ನು ಬಂದಿದೆ. ಆನಂತರ ಇವತ್ತು PPLದು ರೇಕ್ ಬಂದಿದೆ. ಯೂರಿಯಾ ಅದರಲ್ಲಿ 350 ಟನ್ ಯೂರಿಯಾ ಇದೆ ಮತ್ತು ಕಾಂಪ್ಲೆಕ್ಸ್ 280 ಟನ್ ಇದೆ. ಅದೇ ರೀತಿ GSFCದು ಆಲ್ರೆಡಿ ರೇಕ್ ಬಂದಿದೆ. ಇದು ಮಧ್ಯಾಹ್ನ ವಿತರಣೆ ಆಗುತ್ತೆ ಎಲ್ಲ ಜಿಲ್ಲೆಗಳ ಎಲ್ಲ ಅಂಗಡಿಗಳಿಗೆ ಮತ್ತು ಟ್ಯಾಕ್ಸ್ ಸೊಸೈಟಿಗಳಿಗೆ. ಸೊ ಇದರಲ್ಲಿ 1036 ಟನ್ ಯೂರಿಯಾ ಇದೆ ಮತ್ತು 735 ಟನ್ ಕಾಂಪ್ಲೆಕ್ಸ್ ಇದೆ. ಸೊ ಇಷ್ಟು ಇವತ್ತು ಜಿಲ್ಲೆಗೆ ವಿತರಣೆ ಆಗುತ್ತೆ. ಸೊ ಈಗ ನಮ್ಮಲ್ಲಿ ನಮಗೆ ಈಗ ಮುಂಗಾರು ಹಂಗಾಮಿಗೆ ಬೇಕಿರೋದು 1,17,000 ಟನ್ನಲ್ಲಿ 26,000 ಟನ್ನು ನಮ್ಮ ಹತ್ರ ಮುಂಚೆನೇ ಸ್ಟಾಕ್ ಇತ್ತು. ಮತ್ತು ಈ 24,000 ಟನ್ ಈಗ ಏಪ್ರಿಲಿಂದ ಇಲ್ಲಿ ತನಕ ಬಂದಿದೆ. ಸೊ ಬಂದಿರೋದ್ರಲ್ಲಿ ಒಟ್ಟು ಅಂದಾಜು ಹತ್ತತ್ರ 48,000 ರಿಂದ 50,000 ಟನ್ ಏನು ಸ್ಟಾಕ್ ಇತ್ತು ಅದರಲ್ಲಿ 24,000 ಟನ್ 23,000 ರಿಂದ 24,000 ಟನ್ ವಿತರಣೆ ಆಗಿದೆ. ಈಗಲೂ ಸಹ ನಮ್ಮಲ್ಲಿ 23,000 ಟನ್ ಒಟ್ಟಾರೆ ರಸಗೊಬ್ಬರ ದಾಸ್ತಾನಿದೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯೂರಿಯಾ ಗೊಬ್ಬರವನ್ನು ಕೊಪ್ಪಳಕ್ಕೆ ತರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನೀಗ ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ವರ್ಷದ ಹಿಂಭಾಗದಲ್ಲಿ ನೋಡ್ಬೋದು. ಈಗಾಗಲೇ ಮಂಗಳೂರಿನಿಂದ ಈಗಾಗಲೇ ಯೂರಿಯಾ ಗೊಬ್ಬರವನ್ನು ತರಿಸುವಂಥ ಒಂದು ಕೆಲಸವನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಲವು ಭಾಗಗಳಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆ ವರದಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಇಂದು 1,400 ಟನ್ ಯೂರಿಯಾ ಗೊಬ್ಬರವನ್ನು ಜೊತೆಗೆ 1000 ಟನ್ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಈಗಾಗಲೇ ತರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ರೈಲಿನ ಮೂಲಕ ಮಂಗಳೂರಿಂದ ಬಂದಿರತಕ್ಕಂಥದ್ದು. ಸಹಜವಾಗಿಯೇ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಉತ್ತಮವಾದಂಥ ಮಳೆಯ ಹಿನ್ನೆಲೆಯಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸು ನಿರಂತರವಾಗಿ ವರದಿ ಪ್ರಸಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೊಬ್ಬರವನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಸೆಪ್ಟೆಂಬರ್ ಅಂತ್ಯದವರೆಗೆ 1,17,700 ಟನ್ನು ಗೊಬ್ಬರ ಬೇಕಾಗಿರ್ತಕ್ಕಂಥ ಈಗಾಗಲೇ ಸರಿಸುಮಾರು ಸುಮಾರು 50,000ಕ್ಕೂ ಹೆಚ್ಚು ಟನ್ನು ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿ ರೈತರಿಗೆ ಬೇಡಿಕೆ ಏನು ಇದೆ ಅದರ ಬೇಡಿಕೆಗೆ ಅರ್ಧದಷ್ಟು ಬಂದಿರತಕ್ಕಂಥದ್ದು. ಎಲ್ಲೊಂದು ಕಡೆ ರೈತರು ಕೂಡ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಸಮರ್ಪಕವಂಥ ಗೊಬ್ಬರ ಸಿಗ್ತಾ ಇಲ್ಲ ಅಂತೇಳಿ ರೈತರು ಆತಂಕಕ್ಕೆ ಒಳಗಾಗಿದ್ದರು. ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ಒಂದು ವರದಿಯನ್ನು ಪ್ರಸಾರ ಮಾಡಿತು. ವರದಿಯಿಂದ ಇದೀಗ ಗೊಬ್ಬರ ಕೂಡ ಈಗಾಗಲೇ ಕೊಪ್ಪಳಕ್ಕೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ರೈಲ್ವೆ ನಿಲ್ದಾಣದಲ್ಲಿ ಇದ್ದು ಗೊಬ್ಬರವನ್ನು ಇಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ವಿಷಯದಲ್ಲಿ ಈಗಾಗಲೇ ಕೃಷಿ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥ ಗೊಬ್ಬರವನ್ನು ಸೊಸೈಟಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೃಷಿ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಮಾತಾಡೋಣ, ಎಷ್ಟು ಗೊಬ್ಬರ ಬಂದಿದೆ ಏನು ಅಂತೇಳಿ. ಸರ್, ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಬೇಡಿಕೆ ಇರತಕ್ಕಂಥದ್ದು, ಇವತ್ತು ಎಷ್ಟು ಗೊಬ್ಬರ ಬಂದಿದೆ ಏನು ಅಂತ? ಸೊ ನಮ್ಮಲ್ಲಿ ಮುಂಗಾರು ಹಂಗಾಮಿಗೆ 1,17,000 ಟನ್ ಬೇಡಿಕೆ ಇದೆ ಒಟ್ಟಾರೆ ರಸಗೊಬ್ಬರಗಳು. ಸೊ ಅದರಲ್ಲಿ ಇಲ್ಲಿವರೆಗೂ 49,000 ರಿಂದ 50,000 ಟನ್ ನಮಗೆ ಬಂದಿದೆ. ಅಂದರೆ 26,000 ಮುಂಚೆನೇ ದಾಸ್ತಾನಿತ್ತು, ಇನ್ನು 24,000 ಟನ್ ಒದಗಣೆ ಆಗಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.